ನಮಸ್ಕಾರ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯುಗರಾಜ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಮುಖಾಂತರ ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಮೊದಲನೇದಾಗಿ ಗುರುಜಿಯವನ್ನ ಸ್ವಾಗತಿಸ್ತೇನೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ. ಶ್ರೀಮಧ್ವಾಚಾರ್ಯಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರು ಪೌರ್ಣಿಮೆಯ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಸರಿ ಗುರುಜಿ, ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ನೀವು ಕೂಡ ನಿಮ್ಮ ಗುರುಗಳನ್ನ ನೆನೆಸ್ಕೊಂಡ್ರಿ, ನಾನು ಕೂಡ ನಿಮ್ಮನ್ನ ನೆನೆಸ್ಕೊಂಡು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀನಿ. ಈ ಗುರು ಪೌರ್ಣಿಮೆ ದಿನ ವಿಷ್ಣು ಪಾದಿಕೆಯನ್ನ ಪೂಜೆ ಮಾಡೋದ್ರಿಂದ ಏನೆಲ್ಲ ಒಳ್ಳೇದಾಗತ್ತೆ, ಯಾವುದೆಲ್ಲ ಸಂಕಷ್ಟಗಳಿಂದ ದೂರ ಆಗಬಹುದು, ಈ ವಿಶೇಷ ಮಾಹಿತಿಯನ್ನ ಮತ್ತೆ ಕೇಳ್ತೀನಿ. ಮೊದಲನೇದಾಗಿ ದ್ವಾದಶ ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನ ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಮೋಸದ ತಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮಾನಹಾನಿಯಾಗುವ ಸಂಭವ ಹೆಚ್ಚಾಗಿ ಕಂಡುಬರುತ್ತೆ. ಮನೋವ್ಯತೆ, ವಾಹನ ಚಾಲಕರಿಗೆ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಜಾಗರೂಕತೆಯಿಂದ ವಾಹನ ಚಾಲನೆಯನ್ನು ಮಾಡಿ. ನೀವಾಡುವ ಮಾತಿನಿಂದ ಬಹಳಷ್ಟು ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ವಾರದಲ್ಲಿ ಅಂತ್ಯದಲ್ಲಿ ಸ್ವಲ್ಪ ಲಾಭವನ್ನು ನೀವು ನೋಡ್ತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿರಡಿ ಸಾಯಿನಾಥನ ದರ್ಶನವನ್ನ ಮಾಡಿ, ಸಾಧುಗಳಿಗೆ ವಸ್ತ್ರದಾನವನ್ನ ಮಾಡಿ, ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಸಾಲ ಮರುಪಾವತಿ ಮಾಡ್ತಕ್ಕಂಥ ಒಂದು ವಾರವಾಗತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ದುಗುಡ, ದುಮ್ಮಾನಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಶರೀರದಲ್ಲಿ ಸ್ವಲ್ಪ ಆತಂಕ, ಕುಲದೇವರ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ, ಕಪ್ಪು ಬಣ್ಣದ ವ್ಯಕ್ತಿಯಿಂದ ಧನ ಸಹಾಯವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು. ವಾರಾಂತ್ಯದಲ್ಲಿ ಶತ್ರು ಬಾಧೆಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ವಾರದಲ್ಲಿ ಮಿಶ್ರ ಫಲಗಳನ್ನ ವೃಷಭ ರಾಶಿಯವರು ಅನುಭವಿಸ್ತೀರಾ. ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗುರು ದತ್ತಾತ್ರೇಯ ಸ್ವಾಮಿಯ ಆಲಯಕ್ಕೆ ಭೇಟಿಯನ್ನ ನೀಡಿ, ಪ್ರತಿದಿನ ಗುರುಸ್ತೋತ್ರ ಪಾರಾಯಣವನ್ನ ಮಾಡಿ, ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಆಸ್ತಿಯನ್ನ ಕೊಂಡುಕೊಳ್ಳೋಕೆ ಬಹಳಷ್ಟು ತಿರುಗಾಟವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಕಾರ್ಯ ಬದಲಾವಣೆಯನ್ನ ಮಾಡ್ಕೊಂಡ್ಬಿಡ್ತೀರಾ. ಪರರಿಂದ ಮೋಸ, ಯಾರೋ ಗೊತ್ತಿಲ್ಲ ಅವರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮಕ್ಕಳಿಂದ ನಿಂದನೆಗೆ ಒಳಗಾಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅಪವಾದ, ದಾಂಪತ್ಯದಲ್ಲಿ ಕಲಹಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿಯಾದ ದುಃಖ ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ದುಃಖಗಳನ್ನ ಮಿಥುನ ರಾಶಿಯವರು ಅನುಭವಿಸಬೇಕಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರುವಾರ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ, ಕಡಲೆಕಾಳು ನೈವೇದ್ಯವನ್ನ ಮಾಡಿ, ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ದ್ರವ್ಯ ಲಾಭ, ಸಂಪತ್ ಪ್ರಾಪ್ತಿ, ಕುಟುಂಬದಲ್ಲಿ ಸೌಖ್ಯ. ಆದರೆ ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ರಾಜಭೀತಿಯನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಗೆಳೆಯರಿಗೋಸ್ಕರ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಸಂಬಂಧಿಕರಲ್ಲಿ ಸ್ವಲ್ಪ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಭೂಮಿ ವಿಚಾರದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ವಾಸುದೇವಾಯ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಪ್ರತಿನಿತ್ಯ ಜಪವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ದೈವಾನುಗ್ರಹದಿಂದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಶತ್ರು ಭಯ, ವ್ಯವಹಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಲ್ಪ ಕಾರ್ಯ ಸಿದ್ಧಿ, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ಬಹಳಷ್ಟು ಆತುರಿತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ, ಪ್ರತಿನಿತ್ಯ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ, ಸಿಂಧೂರವನ್ನ ಧಾರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ.
ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ವಸ್ತ್ರ ಆಭರಣ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ, ಋಣ ವಿಮೋಚನೆಯನ್ನ ಮಾಡಿಕೊಳ್ತಕ್ಕಂಥ ಸಾಧ್ಯತೆ, ಮನಃಶಾಂತಿ, ಮಾತಾಪಿತೃಗಳಿಂದ ಹಿತವಚನ, ಅವರು ಹೇಳ್ತಕ್ಕಂಥದ್ದನ್ನು ಸರಿಯಾಗಿ ನೀವು ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಆದರೆ ವಾಹನದಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿದ್ದೀರೋ ಅಂಥವರಿಗೆ ಸ್ವಲ್ಪ ನಷ್ಟಗಳಾಗುತ್ತೆ, ಸ್ವಲ್ಪ ಎಚ್ಚರವನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಶಿವಾಲಯಕ್ಕೆ ಭೇಟಿಯನ್ನು ನೀಡಿ ಗುರುವಾರ ಬಿಲ್ವಾರ್ಚನೆಯನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ವೆಂಕಟಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 15/8/1988. 1988. 88. ಓಕೆ, ಸಮಯ ತಿಳಿಸಿಮ್ಮ. ಸಮಯ ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ವೆಂಕಟಲಕ್ಷ್ಮಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಅಮ್ಮ, ನಿಮ್ಮ ಜಾತಕದ ಪ್ರಕಾರ ನೀವು ಜನನವಾಗಿದ್ದು ಸೋಮವಾರನಾ? ಹೌದು ಗುರುಜಿ. ನಿಮ್ಮ ಒಂದು ನಕ್ಷತ್ರ ಉತ್ತರಾ ನಕ್ಷತ್ರ, ಕನ್ಯಾ ರಾಶಿನಾ? ಹೌದು ಗುರುಜಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ರವಿ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದರೆ ಈಗ ರಾಹು ದಶೆ ನಡೀತಾ ಇದೆ. ಆದರೆ ಇಲ್ಲೇನಾಗುತ್ತೆ, ಲಗ್ನ ತೃತೀಯ ಸ್ಥಾನದಲ್ಲಿ ಶನಿಯ ಕ್ಷೇತ್ರದಲ್ಲಿ ರಾಹು ಇದ್ದಾನೆ, ಜೊತೆಗೆ ಲಗ್ನದಲ್ಲೇ ಶನಿ, ಧನುರ್ಲಗ್ನದಲ್ಲಿ ಜನನವಾಗಿದ್ದೀರಾ. ಸ್ವಲ್ಪ ಮಾನಸಿಕ ವ್ಯಥೆ, ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು, ಬಹಳಷ್ಟು ಮನೋವ್ಯಥೆಗಳು ಇದನ್ನು ಅನುಭವಿಸ್ತಾ ಇದ್ದೀರಾ. ಯಾಕಪ್ಪ ಹೀಗೆಲ್ಲ ಆಗುತ್ತೆ, ಏನ್ ಮಾಡಬೇಕಪ್ಪ, ಹೇಗೆ ನಾವು ಅಭಿವೃದ್ಧಿ ಆಗ್ಬೇಕಪ್ಪ, ಯಾವತ್ತಪ್ಪ ಈ ಕಷ್ಟಗಳಿಂದ ಮುಕ್ತಿ ಅನ್ನೋ ಪ್ರಶ್ನೆಗೆ ಕರೆ ಮಾಡಿದೀರಾ, ಹೌದಾ ಅಥವಾ ಅಲ್ವಾ? ಹೌದು ಗುರುಜಿ. ಏನಂತ ಕಷ್ಟ ಕಾರ್ಪಣ್ಯಗಳಾಗ್ತಾ ಇದೆಯಮ್ಮ? ಹೌದು ಗುರುಜಿ, ನಂಗೆ ನಾಗದೋಷ ಇದೆ ಅಂತ ಗುರುಜಿ. ಯಾರಮ್ಮ ಹೇಳಿದ್ದು? ಇಲ್ಲೆಲ್ಲ ಕೇಳಿದ್ವಿ ಗುರುಜಿ. ಖಂಡಿತವಾಗಿ ನಾಗದೋಷ ಇಲ್ಲ ತಾಯಿ. ಸುಖ ಸ್ಥಾನದಲ್ಲಿ ಕುಜನಿದ್ದಾನೆ, ತೃತೀಯ ಸ್ಥಾನದಲ್ಲಿ ರಾಹು, ಏಕಾದಶ ಸ್ಥಾನದಲ್ಲಿ ಕೇತು ಇದ್ದಾರೆ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಲಗ್ನದಲ್ಲಿ ರಾಹು ಅಥವಾ ಕೇತು ಇದ್ದರೆ ನಾಗದೋಷ, ಅಥವಾ ರಾಹು ಮತ್ತು ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳ ಬಂಧನ ಅಥವಾ ಷಷ್ಠಗ್ರಹಗಳ ಬಂಧನವಾದರೆ ಕಾಲಸರ್ಪದೋಷ ಅಂತ ಹೇಳ್ತೀವಿ. ಖಂಡಿತವಾಗಿ ನಿಮಗೆ ನಾಗದೋಷ ಇಲ್ಲ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರಾಹು ದಶೆ ನಡೀತಾ ಇದೆ. ಪ್ರತಿ ಶನಿವಾರ ಉದ್ದಿನ ಬೇಳೆಯನ್ನ ಬ್ರಹ್ಮಚಾರಿಗೆ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಪ್ರತಿ ಶನಿವಾರ ಮಾಷಧಾನ್ಯವನ್ನ ತ್ಯಜಿಸಿ, ಅಂದ್ರೆ ಉದ್ದಿನ ಬೇಳೆ ಪದಾರ್ಥವನ್ನ ತಿನ್ನೋದೇ ಬೇಡ, ಅದನ್ನು ಬಿಟ್ಬಿಡಿ. ಪ್ರತಿ ಶನಿವಾರ ಖಂಡಿತವಾಗಿ ಈ ರೀತಿ ಮಾಡ್ತಾ ಬನ್ನಿ. ಹಂತ ಹಂತವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗಿ ನಿವಾರಣೆ ಆಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ವೆಂಕಟಲಕ್ಷ್ಮಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಪ್ರದೀಪ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 28/9/1981. 1981. ಹೌದು ಮೇಡಮ್. ಸಮಯ ತಿಳಿಸಿ. ಬೆಳಗ್ಗೆ 10 ಗಂಟೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಪ್ರದೀಪ್. ಪ್ರದೀಪ್ ಅವರೇ ನಮಸ್ಕಾರಪ್ಪ. ನಮಸ್ಕಾರ ಗುರುಜಿ. ಏನ್ ಮಾಡ್ಕೊಂಡಿದ್ದೀರಪ್ಪ? ಗುರುಜಿ, ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ನೋಡೋಣ. ನೀವು ಹುಟ್ಟಿದ್ದು ಸೋಮವಾರನಾ? ಹೌದು. ನಿಮ್ಮ ಒಂದು ನಕ್ಷತ್ರ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಚಂದ್ರದಶ. ಆದರೆ ಈಗ ಗುರು ದಶ ಪ್ರಾರಂಭವಾಗಿದೆ, ಗುರು ದಶ ಗುರುಭುಕ್ತಿ. ಆದರೆ ಗುರು ಏಕಾದಶ ಸ್ಥಾನದಲ್ಲಿ ಶನಿಯ ಜೊತೆ ಶತ್ರು ಕ್ಷೇತ್ರದಲ್ಲಿ ಇದ್ದಾರೆ. ಎಲ್ಲ ಕಣ್ಮುಂದೆ ಕಾಣುತ್ತೆ, ಆದರೆ ಅನುಭವಿಸಕ್ಕಾಗಲ್ಲ. ಏನು ಗುರುಜಿ, ಅಭಿವೃದ್ಧಿನೇ ಆಗ್ತಾ ಇಲ್ಲ, ಎಷ್ಟೇ ದುಡಿದ್ರೂ ಸಾಕಾಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದೇ ಪ್ರಶ್ನೆ ನಿಮ್ಮದು, ಹೌದಾ? ಹೌದು ಗುರುಜಿ. ಹೌದು. ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ಹೌದು ಗುರುಜಿ, ನೀವ್ ಹೇಳ್ತಿರೋದು ಸರಿ ಗುರುಜಿ. ಆದ್ರೆ ಭಾಗ್ಯಸ್ಥಾನದಲ್ಲಿ ಕುಜ ಮತ್ತೆ ರಾಹು ಇದ್ದಾರೆ. ಮಾನಸಿಕವಾಗಿ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದೀರಾ, ಏನದು ಅಂತ ಕೇಳ್ಬಹುದಾ? ಗುರುಜಿ, ಅದೇ ಒಂದು ಮನೇನೋ ಅಥವಾ ಏನಾದ್ರು ಸೈಟ್ ಕೊಂಡ್ಕೋಬೇಕು ಅಂತ ಇದ್ದೀವಿ. ಅದನ್ನ ಕಂಡು ಆಗ್ ಬರುತ್ತಾ? ಖಂಡಿತವಾಗಿ ಆಗ ಬರುತ್ತೆ. ಭೂಮಿಕಾರಕನ ಆಗಿರ್ತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗ ಇದೆ, ಮನೆ ಕಟ್ತಕ್ಕಂಥ ಯೋಗ ಇದೆ. ಧೃತಿಗೆಡ್ತಕ್ಕಂಥದ್ದು ಬೇಡ.
ದೇವರನ್ನು ನಂಬಿ ಭಗವದಾಜ್ಞೆಯ ಅವನ ಆಜ್ಞೆ ಬಂತು ಅಂದರೆ ಎಲ್ಲವೂ ಕೂಡ ಅನುಕೂಲಗಳಾಗುತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇವತ್ತು ಗುರು ಪೌರ್ಣಮಿ, ಎಲ್ಲಾದರೂ ಹೋಗಿ ಗುರುಗಳಿಗೆ ಪಾದಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲೂ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಕಚೇರಿಯಲ್ಲಿ ಗುರುಶಾಂತಿ ಹೋಮ ನಡೀತಾ ಇದೆ, ಬನ್ನಿ ಭಾಗವಹಿಸಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಪ್ರದೀಪ್. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ವಾರದ ವಾರ ಭವಿಷ್ಯ ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಉದ್ಯೋಗದಲ್ಲಿ ಉತ್ತಮ ವಹಿವಾಟನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪ್ರೀತಿ ಪಾತ್ರರೊಡನೆ ಬಾಂಧವ್ಯವನ್ನು ಬೆಳೆಸ್ಕೋತೀರಾ. ಸಹ ಉದ್ಯೋಗಿಗಳಿಂದ ಸ್ವಲ್ಪ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸ್ಥಿರಾಸ್ತಿ ಮಾರಾಟವನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಡ್ತೀರಾ. ಅನಿರೀಕ್ಷಿತ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ವಾರಾಂತ್ಯದಲ್ಲಿ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಅಶ್ವತ್ಥವೃಕ್ಷಕ್ಕೆ ನೀರು ಹಾಕಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿ, ಕ್ರಯ ವಿಕ್ರಯಗಳಲ್ಲಿ ಅಲ್ಪ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ವಾಸಗೃಹದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಚಂಚಲ ಮನಸ್ಸು, ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಪಾಪ ಕಾರ್ಯವನ್ನು ಮಾಡಬೇಕು ಅನ್ನೋ ಆಸಕ್ತಿ ಹೆಚ್ಚಾಗಿ ಕಂಡುಬರುತ್ತೆ. ಖಂಡಿತವಾಗಿ ಪಾಪ ಕೆಲಸಗಳನ್ನು ಮಾಡಬೇಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ. ಬುಧವಾರ ವಿಷ್ಣು ಆಲಯಕ್ಕೆ ಭೇಟಿಯನ್ನು ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ನಾನಾ ಮೂಲಗಳಿಂದ ಸಂಪಾದನೆಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ವ್ಯಾಸಂಗದಲ್ಲಿ ತೊಂದರೆಗೆ, ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ವ್ಯಾಸಂಗದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಅನ್ಯ ಜನರಲ್ಲಿ ಪ್ರೀತಿ, ವಿವಾಹಕ್ಕೆ ಅಡೆತಡೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲೋ ಒಂದು ಕಡೆ ರೋಗ ಬಾಧೆಗಳು ಪ್ರಾರಂಭವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ತ್ರೀಯರಿಗೆ ಅನಾರೋಗ್ಯ, ವ್ರತ ತಿರುಗಾಟ. ಆದರೆ ವಾರಾಂತ್ಯದಲ್ಲಿ ಮನಃಶಾಂತಿ ನಿಮಗೆ ಲಭ್ಯವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ದುರ್ಗಾಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ಪಿತ್ರಾರ್ಜಿತ ಆಸ್ತಿಗಳಿಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಯನ್ನು ಮಾಡಲಿಕ್ಕೆ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ವ್ಯಾಪಾರದಲ್ಲಿ ಸ್ವಲ್ಪ ದೃಷ್ಟಿ ದೋಷದಿಂದ ವ್ಯಾಪಾರ ಕಮ್ಮಿ ಆಗತ್ತೆ. ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತೀರಾ. ಖಂಡಿತವಾಗಿ ಮಾಡಬೇಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ. ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನ ಅಥವಾ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಸಂತಸದ ಒಂದು ವಾತಾವರಣ, ಮಿತ್ರರ ಭೇಟಿ, ವೈದ್ಯ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ, ಮನಃಶಾಂತಿ, ಮಕ್ಕಳಿಂದ ಸಂತೋಷವನ್ನ ಅನುಭವಿಸ್ತೀರಾ. ಕಾರ್ಯ ಸಾಧನೆಗಾಗಿ ಸ್ವಲ್ಪ ಹೋರಾಟವನ್ನು ಮಾಡಬೇಕಾಗತ್ತೆ, ತಿರುಗಾಟವನ್ನು ಮಾಡಬೇಕಾಗತ್ತೆ. ಆಪ್ತರಿಂದ ಸಹಾಯ, ಆದರೆ ವಾರಾಂತ್ಯದಲ್ಲಿ ಆಕಸ್ಮಿಕ ಧನ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗೋಪೂಜೆಯನ್ನ ಮಾಡಿ ಹಸು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಯಾವುದೇ ವಿಷಯವನ್ನು ಬಹಳ ಚೆನ್ನಾಗಿ ಬೇಗ ಗ್ರಹಿಸ್ತಕ್ಕಂಥ ಒಂದು ಯೋಗ ನಿಮ್ಮದಾಗತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭ್ಯವಾಗತ್ತೆ. ಬಹಳಷ್ಟು ಅವಕಾಶಗಳಿರುತ್ತೆ ಉದ್ಯೋಗದ್ದು. ವಿವಾಹ ಮಂಗಳ ಕಾರ್ಯಗಳಲ್ಲಿ ಅಥವಾ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳು, ಆರೋಗ್ಯ ವೃದ್ಧಿ, ಭೋಗ ವಸ್ತುಗಳು ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ, ವಾಹನ ಖರೀದಿಯನ್ನು ಮಾಡತಕ್ಕಂಥ ಒಂದು ಶುಭ ಯೋಗ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕನಕ ದುರ್ಗಾಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 54 ಬಾರಿ ಜಪವನ್ನ ಮಾಡಿ ಶುಕ್ರವಾರ ಕುಂಕುಮಾರ್ಚನೆಯನ್ನ ಮಾಡಿ ಸುಮಂಗಲಿಯರಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ. ಹಾಸನದಿಂದ ಪ್ರತಾಪ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರತಾಪ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ.
ಮೇಡಮ್ 9/1/98. 9/1/1998. ಸಮಯ ತಿಳಿಸಿ. ಬೆಳಿಗ್ಗೆ 7:30ಕ್ಕೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಪ್ರತಾಪ್ ಅಪ್ಪ ನಮಸ್ಕಾರ. ನಮಸ್ತೆ ಸರ್. ಏನ್ ಮಾಡ್ಕೊಂಡಿದ್ದೀರಪ್ಪ? ಸರ್ ನಾವು ಫ್ಯಾಕ್ಟ್ರಿ ಹೋಗ್ತೀವಿ. ನೀವು ಹುಟ್ಟಿದ್ದು ಶುಕ್ರವಾರನಾ? ಹೌದು ಸರ್. ನಿಮ್ಮ ಒಂದು ನಕ್ಷತ್ರ ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಹೌದು ಸರ್. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರತಕ್ಕಂಥ ಒಂದು ದಶ ರವಿ ದಶ, ಆದ್ರೆ ಈಗ ರಾಹು ದಶ ನಡೀತಾ ಇದೆ. ಗುರುಜಿ ಬಹಳಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ, ಆದ್ರೂ ಕೂಡ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ. ಚೆನ್ನಾಗಿರೋರು ಕೂಡ ಶತ್ರುಗಳಾಗ್ಬಿಡ್ತಾರೆ. ಏನ್ ಮಾಡ್ಬೇಕು ಗುರುಜಿ? ಇನ್ನೂ ಪ್ರಶ್ನೆಗೆ ಕರೆ ಮಾಡಿದ್ದೀರಾ, ಹೌದು ಅಥವಾ ಇಲ್ವೋ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡ್ತಕ್ಕಂಥ ಒಂದು ಕೆಲಸ ನೋಡಿ, ಪ್ರತಿ ನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದನ್ನ ಮಾಡಿ, ಜೊತೆಗೆ ಬಡಬಗ್ಗರಿಗೆ ಅಥವಾ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡೋಕೆ ಪ್ರಯತ್ನವನ್ನ ಪಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಪ್ರತಾಪ್. ಗುರುಜಿ, ಇವತ್ತು ಗುರು ಪೌರ್ಣಿಮೆ. ಈ ದಿನ ವಿಷ್ಣು ಪಾದಿಕೆಯನ್ನ ಸ್ಪರ್ಶಿಸಿದ್ರೆ ಏನೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ, ಹಾಗೆ ವಿಷ್ಣು ಪಾದಿಕೆಯ ಮಹತ್ವ ಎಂಥದ್ದು, ಶ್ರೀಚಕ್ರವನ್ನ ಯಾಕೆ ಈ ದಿನ ಪೂಜೆ ಮಾಡಬೇಕು ತಿಳಿಸ್ಕೊಡಿ. ಮುಖ್ಯವಾಗಿ ಈ ದಿನ ಗುರು ಪೌರ್ಣಮಿ. ಈ ಗುರು ಪೌರ್ಣಮಿಯ ದಿನ ಗುರುಗಳ ಪಾದ ಪೂಜೆಯನ್ನ ಮಾಡು. ಗುರುಮುಖ, ನಮಗೆಲ್ಲದನ್ನೂ ಕೂಡ ಗುರುಮುಖ. ಯಾವುದೇ ಒಂದು ಕ್ಷೇತ್ರವನ್ನು ತಗೊಳ್ಳಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರು ಇಲ್ಲದೆ ಯಾವುದೇ ಒಂದು ವಿದ್ಯೆ ಅಂತಕ್ಕಂಥದ್ದಿಲ್ಲ. ಯಾರಾದರೂ ಒಬ್ರು ಗುರು ಇದ್ದೇ ಇರ್ತಾರೆ. 2 ಅಕ್ಷರ ಕಲಿಸ್ತಕ್ಕಂಥವರು ಕೂಡ ಗುರುನೇ. ಹಾಗಂತ ಬರೀ ಗುರು ಪೌರ್ಣಮಿ ಅಂತ ಹೇಳಿ ಬರೀ ದೇವಾಲಯಗಳಿಗೆ ಹೋಗೋದು, ದೇವಸ್ಥಾನದಲ್ಲೇ ಪೂಜೆ ಮಾಡೋದು, ಬರೀ ಗುರುಗಳ ಪಾದಗಳನ್ನ ಇಟ್ಕೊಳ್ತಕ್ಕಂಥದ್ದು ಅಥವಾ ಬರೀ ವಿಷ್ಣು ಪಾದವನ್ನ ಪೂಜೆ ಮಾಡ್ತಕ್ಕಂಥದ್ದಲ್ಲ. ಆದರೆ ನಾವೇನ್ ಮಾಡ್ತೇವೆ, ನಮ್ಮ ಸನಾತನ ಧರ್ಮದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂದ್ರೆ ನೋಡಿ, ಗುರುಗಳನ್ನ ತ್ರಿಮೂರ್ತಿಗಳಿಗೆ ನಾವು ಹೋಲಿಸ್ತೀವಿ. ಅಂದ್ರೆ ಆ ತ್ರಿಮೂರ್ತಿಗಳು ಅಂದ್ರೆ ದೇವತಾ ಸ್ವರೂಪಿಗಳು, ನಮಗೆ ವಿದ್ಯೆಯನ್ನು ಕಲಿಸ್ಕೊಡ್ತಕ್ಕಂಥವರು ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಈ ದಿನ ವಿಷ್ಣು ಪಾದವನ್ನ ವ್ಯವಸ್ಥಿತವಾಗಿ ಪೂಜೆಯನ್ನ ಮಾಡಬೇಕು. ಅದಕ್ಕೆ ಪಂಚಾಮೃತ ಅಭಿಷೇಕ ಅಥವಾ ಶಕ್ತಿ ಇಲ್ಲ ಅಂದರೆ ಕ್ಷೀರಾಭಿಷೇಕ, ಅಥವಾ ವ್ಯವಸ್ಥಿತವಾಗಿ ಭಗವಂತ ನಿಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ ಅಂತ ಅಂದ್ರೆ ಹತ್ತಿರದಲ್ಲಿ ಯಾರಾದರೂ ಗುರುಗಳಿದ್ರೆ ಅಂತ ಒಂದು ಗುರುಗಳಿಗೆ ಹೋಗಿ ಪಾದ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ವ್ಯವಸ್ಥಿತವಾಗಿ ಅನ್ನದಾನವನ್ನ ಮಾಡ್ತಕ್ಕಂಥದ್ದು. ಅನ್ನದಾನ ಅಂತ ಅಂದ್ರೆ ನೋಡಿ, ಹಸಿದವರಿಗೆ ಅನ್ನದಾನವನ್ನ ಮಾಡಬೇಕು. ಕೆಲವರೇನು ನೀವು ನೋಡಿರ್ಬೋದು, ಬಹಳಷ್ಟು ಮದುವೆ ಮುಂಜಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನನ್ನ ಮದುವೆಯಲ್ಲಿ 54 ಐಟಮ್ ಮಾಡಿದ್ರು, ಅಯ್ಯೋ ಅವ್ರ ಮನೆ ಗೃಹ ಪ್ರವೇಶದಲ್ಲಿ 78 ಐಟಮ್ ಮಾಡಿದ್ರು, ಅಯ್ಯೋ ಎಷ್ಟೆಲ್ಲಾ ಚೆನ್ನಾಗಿತ್ತು ಅಡುಗೆ ಅಂತ ಹೇಳ್ತಾರೆ. ಆದ್ರೆ ಯಾವುದನ್ನು ಕೂಡ ತಿನ್ನಲ್ಲ, ಎಲ್ಲ ತಗೊಂಡು ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ. ಆದ್ರೆ ನೀವು ಅನ್ನದಾನ ಅಂತಕ್ಕಂಥದ್ದನ್ನ ನೋಡಿ, ಅನಾಥ ಮಕ್ಕಳಿಗೆ, ಅಂಗವಿಕಲರಿಗೆ, ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ, ಅಂದ್ರೆ ಹಸಿದವನಿಗೆ, ಬಡ ಮಕ್ಕಳಿಗೆ, ಬಡವರಿಗೆ ಭಿಕ್ಷೆ ಎತ್ತುತ್ತಾ ಇರ್ತಾರೆ ಬಹಳಷ್ಟು ಜನ. ಇವತ್ತು ನಾವು ನೋಡ್ತೀವಿ, ಎಷ್ಟೊಂದು ಕಡೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಅನ್ಸುತ್ತೆ ಅವರನ್ನು ನೋಡಿದ್ರೆ. ಏನು ಅನ್ನಕ್ಕೋಸ್ಕರ ಭಿಕ್ಷೆ ಎತ್ತುತ್ತಾ ಇರ್ತಾರೆ. ಯಾರಾದ್ರೂ ನೀವು ನೋಡಬಹುದು, ಬಹಳಷ್ಟು ಹೋಟೆಲ್ಗಳಲ್ಲಿ ಈಚೆ ನಿಂತ್ಕೊಂಡಿರ್ತಾರೆ ಪಾಪ ಎಷ್ಟೋ ಭಿಕ್ಷಕರು, ಅನ್ನ ಅಂತ ಇರ್ತಾರೆ, ಆದ್ರೆ ಒಳಗಡೆ ಇವರು ದುಡ್ಡು ಕೊಟ್ಟು ತಿಂತಾನೆ ಇರ್ತಾರೆ. ಆದ್ರೆ ಅವರಿಗೆ ಕಡೆಯ ಪಕ್ಷ ಒಂಚೂರು ಅನ್ನವನ್ನು ಕೊಡಿಸ್ತಕ್ಕಂಥ ಕರುಣೆ ಅಂತಕ್ಕಂಥದ್ದು ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಹುಟ್ಕೋಬೇಕಾಗಿದೆ. ಇವತ್ತು ವ್ಯವಸ್ಥಿತವಾಗಿ ನೋಡಿ, ಗುರು ಪೌರ್ಣಮಿ ನಿಮ್ಗೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ಮೊದಲು ಹಸಿದವನಿಗೆ ಅನ್ನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ, ಜೊತೆಗೆ ಗುರುಗಳ ಪಾದ ಪೂಜೆಯನ್ನ ಮಾಡಿ, ಜೊತೆಗೆ ವಿಷ್ಣು ಪಾದ ನೋಡಿ. ವಿಷ್ಣು ಪಾದದ ಮಹತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಷ್ಣು ಪಾದ ಅಂತ ಅಂದ್ರೆ ಏನು? ಶ್ರೀಮನ್ನಾರಾಯಣನ ಪಾದ. ಅಂದ್ರೆ ಭೂಲೋಕದಲ್ಲಿ ಪ್ರಪ್ರಥಮವಾಗಿ ಶ್ರೀಮನ್ನಾರಾಯಣ ಬದರಿಕಾಶ್ರಮದಲ್ಲಿ ಪಾದವನ್ನ ಇಟ್ಟಿರ್ತಕ್ಕಂಥದ್ದು. ಹಾಗೆ ಇವತ್ತು ಕೂಡ ಕೆಲವರ ಮನೆಯಲ್ಲಿ ನೀವು ನೋಡಿರ್ಬೋದು, ವಿಷ್ಣು ಪಾದ, ದೊಡ್ಡದು ವಿಷ್ಣು ಪಾದ ದೇವರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಆ ದೇವರ ಮನೆಯಲ್ಲಿ ಇಟ್ಕೊಂಡು ವ್ಯವಸ್ಥಿತವಾಗಿ ಅದಕ್ಕೆ ಪೂಜಾ ಪುನಸ್ಕಾರಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ನವ ಜನಿತ ತಾಪತ್ರಯಗಳು, ಹೊಸದಾಗಿ ತಾಪತ್ರಯಗಳು ಬಂದರೂ ಸಹಿತ ಅದನ್ನ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಆ ವಿಷ್ಣು ಪಾದ ಕೊಡುತ್ತೆ. ಅದಕ್ಕೋಸ್ಕರನೇ ಹೇಳೋದು ನೋಡಿ, ಯಾರೋ ಒಬ್ರು ಹೇಳ್ತಾರೆ ನಮಗೆ ಹುಷಾರಿಲ್ಲ ಅಂತ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ನಿಜ. ಆದ್ರೆ ಆ ಡಾಕ್ಟರ್ ಕೊಡ್ತಕ್ಕಂಥ ಟ್ರೀಟ್ಮೆಂಟ್, ಅವ್ರು ಕೊಡ್ತಕ್ಕಂಥ ಚಿಕಿತ್ಸೆ ವ್ಯವಸ್ಥಿತವಾಗಿ ಶರೀರವನ್ನ ಸ್ಪಂದಿಸಬೇಕು. ಆ ಸ್ಪಂದಿಸ್ತಕ್ಕಂಥ ಕಾರ್ಯಗತ ಅಂತಕ್ಕಂಥದ್ದು ಏನಿದೆಯೋ ಆ ಕಾರ್ಯ ಭಗವದಾಜ್ಞೇಯ, ಭಗವಂತನ ಅನುಗ್ರಹ ಇದ್ದರೆ, ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಆ ಒಂದು ಡಾಕ್ಟರ್ ಕೊಡ್ತಕ್ಕಂಥ ಮೆಡಿಸಿನ್ ಕೂಡ ಆ ಒಂದು ಬಾಡಿಗೆ ರಿಯಾಕ್ಟ್ ಮಾಡುತ್ತೆ. ಇಲ್ಲ ಅಂದ್ರೆ ಆ ಬಾಡಿಯಿಂದ ವಾಪಸ್ ಕಳಿಸುತ್ತೆ, ವೇಸ್ಟ್ ಆಗತ್ತೆ ಚಿಕಿತ್ಸೆಯು ಕೂಡ. ಹಾಗೆ ಇವತ್ತು ಪವಿತ್ರವಾಗಿರ್ತಕ್ಕಂಥ ಗುರು ಪೌರ್ಣಮಿ.
ಅಂತಹ ಒಂದು ಗುರು ಪೌರ್ಣಮಿಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಪಾದ ಪೂಜೆ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಆಚರಣೆಯನ್ನ ಮಾಡಿ. ನಿಮ್ಮ ನಿಮ್ಮ ಮನೆ ದೇವರು ಶಿವ ಆಗಿದ್ರೆ ವ್ಯವಸ್ಥಿತವಾಗಿ ಲಲಿತ ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡಿ, ಜೊತೆಗೆ ಶಿವ ಸಹಸ್ರನಾಮವನ್ನ ಪಾರಾಯಣವನ್ನ ಮಾಡಿ. ಹತ್ತಿರದಲ್ಲಿ ಇರ್ತಕ್ಕಂಥ ನಿಮ್ಮ ಗೃಹ ದೇವತೆ ಶಿವ ಅಥವಾ ವಿಷ್ಣು ಅಂತ ಒಂದು ದೇವಾಲಯಕ್ಕೆ ಹೋಗಿ ಒಂದು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಮ್ಮ ಕಚೇರಿಯಲ್ಲೂ ಕೂಡ ಗುರು ಶಾಂತಿ ಹೋಮ, ವಿಷ್ಣು ಪಾದುಕೆಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ, ಗುರುಗಳ ಪಾದ ಪೂಜೆಯನ್ನ ಮಾಡಿ, ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಗುರುಗಳಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಸಿಗಲಿ ಅಂತ ಹೇಳಿ ನಿಮ್ಮ ಕುಲದೇವತೆಯನ್ನ, ನಿಮ್ಮ ಗುರುಗಳನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಗುರು ಪೌರ್ಣಿಮೆಯ ದಿನ ದೈವಿ ಸ್ವರೂಪರಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪರಾಗಿರುವಂತಹ ಗುರುವನ್ನ ಪೂಜಿಸಬೇಕು. ಈ ದಿನ ಪೂಜಿಸಿದ್ರೆ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಅನ್ನೋ ಮಹತ್ವದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರೂಜಿಯವರ ಕಚೇರಿಯಲ್ಲಿ ಗುರು ಪೌರ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಸಾರ್ವಜನಿಕರು ಕೂಡ ಭಾಗವಹಿಸಬಹುದು. ಭಾಗವಹಿಸಿದವರಿಗೆಲ್ಲರಿಗೂ ಕೂಡ ಬೆಳ್ಳಿಯ ವಿಷ್ಣು ಪಾದಿಕೆಯನ್ನು ಉಚಿತವಾಗಿ ಕೊಡಲಾಗುತ್ತೆ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.net ಲಾಗಿನ್ ಆಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಾರ ಭವಿಷ್ಯ.